ನಮಸ್ಕಾರಗಳು. ಶ್ರಮಜೀವಿ ಹಾಗೂ ನ್ಯಾಯಪ್ರಿಯ ಮಕರ ರಾಶಿಯ ಬಂಧುಗಳೇ, ನೀವು ಬೆಟ್ಟದಂತಹ ಕಷ್ಟ ಬಂದರೂ ಎದೆಯೊಡ್ಡಿ ನಿಲ್ಲುವವರು. ಆದರೆ ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ನಾನು ಎಷ್ಟೇ ಪ್ರಯತ್ನಿಸಿದರೂ ಅದೃಷ್ಟ ಯಾಕೆ ನನ್ನ ಕೈ ಹಿಡಿಯುತ್ತಿಲ್ಲ, ಕತ್ತಲೆಯಲ್ಲಿ ದಾರಿ ಹುಡುಕುವ ಸ್ಥಿತಿ ನನಗೇಕೆ ಎಂದು ನೊಂದುಕೊಳ್ಳುತ್ತಿದ್ದೀರಾ? ಹಳೆಯ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆದು ನೆಮ್ಮದಿ ಕೆಡಿಸುತ್ತಿವೆಯೇ? ಮಕರ ರಾಶಿಯವರೇ, ಶನಿದೇವನು ಕಷ್ಟ ನೀಡುತ್ತಾನೆ ನಿಜ, ಆದರೆ ಪ್ರತಿಫಲ ನೀಡುವಾಗ ರಾಜನನ್ನಾಗಿ ಮಾಡುತ್ತಾನೆ. ಇಂದು 2026 ಫೆಬ್ರವರಿ 22 ಭಾನುವಾರ. ನಿಮ್ಮ ರಾಶ್ಯಾಧಿಪತಿ ಶನಿದೇವನು ಇಂದು ಅತ್ಯಂತ ಪ್ರಬಲಶಾಲಿಯಾದ ಮಹಾಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ವಿಜಯ ಸುದ್ದಿ ಕಾದಿದೆ. ಅದು ನಿಮ್ಮ ಉದ್ಯೋಗವೇ ಅಥವಾ ಅತಿ ಹೆಚ್ಚು ಕಾಡುತ್ತಿದ್ದ ಹಣಕಾಸಿನ ಸಂಕಷ್ಟವೋ? ಇಂದಿನ ಗ್ರಹಗಳ ಆ ಅಪರೂಪದ ಸಂಚಾರ ನಿಮ್ಮ ಹಣೆಬರಹವನ್ನೇ ಹೇಗೆ ಬದಲಿಸಲಿದೆ? ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇದು ನಿಮ್ಮ ಗೆಲುವಿನ ಮುನ್ನುಡಿ. ಇಂದು ಮಕರ ರಾಶಿಯ ಜಾತಕದಲ್ಲಿ ಗ್ರಹಗಳ ರಾಜ್ಯ ಹಾಗೂ ನ್ಯಾಯ ದೇವತೆಗಳ ಮಿಲನ ನಡೆಯುತ್ತಿದೆ. ನಿಮ್ಮ ರಾಶ್ಯಾಧಿಪತಿ ಶನಿಯು ಸ್ವಕ್ಷೇತ್ರದಲ್ಲಿರುವುದರಿಂದ ನಿಮ್ಮ ಹೊಸ ಶಕ್ತಿ ಸಂಚಲನವಾಗಲಿದೆ. ಸೂರ್ಯನು ಇಂದು ನಿಮ್ಮ ಧನಸ್ಥಾನದ ಮೇಲೆ ಶುಭ ದೃಷ್ಟಿ ಬೀರುತ್ತಿದ್ದಾನೆ. ಬುಧನ ಅನುಗ್ರಹದಿಂದ ಇಂದು ನಿಮ್ಮ ಮಾತು ಮತ್ತು ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತವೆ. ಇಷ್ಟು ದಿನ ಇದ್ದ ಅಜ್ಞಾತ ಭಯ ಮತ್ತು ಮಾನಸಿಕ ಒತ್ತಡ ಇಂದು ಹಂತ ಹಂತವಾಗಿ ದೂರವಾಗಲಿದೆ. ಮಕರ ರಾಶಿಯ ಉದ್ಯೋಗಿಗಳೇ, ಇಂದು ನಿಮಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ಶ್ರಮವನ್ನು ಗುರುತಿಸುವ ಮೇಲಧಿಕಾರಿಗಳು ನಿಮಗೆ ಬಡ್ತಿ ಅಥವಾ ವಿಶೇಷ ಸವಲತ್ತುಗಳನ್ನು ನೀಡುವ ಮಾತುಕತೆ ನಡೆಸಬಹುದು. ತಾಂತ್ರಿಕ ಕ್ಷೇತ್ರ, ಬ್ಯಾಂಕಿಂಗ್ ಅಥವಾ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇದು ಅತ್ಯಂತ ಲಾಭದಾಯಕ ದಿನ. ವ್ಯಾಪಾರಸ್ಥರಿಗೆ ಇಂದು ಸ್ಥಿರ ಲಾಭದ ಕಾಲ. ಹಳೆಯ ಹೂಡಿಕೆಗಳು ಇಂದು ಲಾಭ ತಂದುಕೊಡಲಿವೆ. ಹೋಟೆಲ್, ಸಾರಿಗೆ ಅಥವಾ ಕಬ್ಬಿಣದ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಇಂದು ಭರ್ಜರಿ ಆದಾಯ. ಬಹಳ ದಿನಗಳಿಂದ ನೆನೆಗುದಿಗೂ ಬಿದ್ದಿದ್ದ ಸರ್ಕಾರಿ ಟೆಂಡರ್ಗಳು ಅಥವಾ ಲೈಸೆನ್ಸ್ ಸಂಬಂಧಿತ ಕೆಲಸಗಳು ಇಂದು ಸುಗಮವಾಗಿ ನಡೆಯಲಿವೆ. ಆರ್ಥಿಕವಾಗಿ ಇಂದು ಮಕರ ರಾಶಿಯವರಿಗೆ ಕುಬೇರ ಕೃಪೆ ಇದೆ. ನೀವು ಸಾಲ ನೀಡಿದ್ದ ಹಣ ಮರಳಿ ಬರಲಾರದು ಎಂದುಕೊಂಡಿದ್ದೀರಾ? ಇಂದು ಆ ಹಣ ನಿಮ್ಮ ಕೈ ಸೇರಲಿದೆ. ಚಿನ್ನ ಅಥವಾ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಪ್ರಶಸ್ತವಾದ ದಿನ. ಇಂದು ನೀವು ಕುಟುಂಬದ ಸುಖ ಸಂತೋಷಕ್ಕೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಮನೆಯಲ್ಲಿ ಸಮಾಧಾನ ಮತ್ತು ಶಾಂತಿ ನೆಲೆಸಲಿದೆ. ಸಂಗಾತಿ, ನಿಮ್ಮ ಜೀವನ ಸಂಗಾತಿಯ ಸಲಹೆಯನ್ನು ಇಂದು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿವೆ. ಅವರ ಬೆಂಬಲದಿಂದ ಒಂದು ದೊಡ್ಡ ಸಮಸ್ಯೆಯಿಂದ ನೀವು ಪಾರಾಗುವಿರಿ. ತಂದೆ ಅಥವಾ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಪ್ರೇಮಿಗಳಿಗೆ ಇಂದು ಮದುವೆಯ ಮಾತುಕತೆ ನಡೆಸಲು ಅನುಕೂಲಕರ ದಿನ. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಮಕರ ರಾಶಿಯವರಿಗೆ ಇಂದು ಮೊಣಕಾಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮತ್ತು ಕುಡಿಯುವ ನೀರಿನ ಬಗ್ಗೆ ಗಮನವಿರಲಿ. ಸಂಜೆ ವೇಳೆ ಚಾಲನೆ ಮಾಡುವಾಗ ಅತಿಯ ವೇಗ ಬೇಡ. ಮಕರ ರಾಶಿಯವರೇ, ಇಂದಿನ ಶುಭ ಫಲವನ್ನು ವೃದ್ಧಿಸಿಕೊಳ್ಳಲು ಈ ಪರಿಹಾರ ಮಾಡಿ. ಶನಿದೇವನ ಆರಾಧನೆ. ಇಂದು ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಇಂದು ಅನಾಥರಿಗೆ ಅಥವಾ ವೃದ್ಧರಿಗೆ ಕೈಲಾದ ಸಹಾಯ ಮಾಡಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ದಾನ ಮಾಡಿ. ಓಂ ಶಂ ಶನೇಶ್ವರಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದು ನಿಮಗೆ ರಕ್ಷಾ ಕವಚವಾಗಲಿದೆ. ಇನ್ನು ಶುಭ ಸಂಖ್ಯೆ ಇಂದಿನ ದಿನದಲ್ಲಿ 8, 17, 26 ಆಗಿರುತ್ತದೆ. ಕಪ್ಪು ಮತ್ತು ಬೂದು ಬಣ್ಣ. ಮಧ್ಯಾಹ್ನ 3ರಿಂದ ಸಂಜೆ 5:30 ಅತ್ಯಂತ ಶುಭ ಕಾಲ. ಮಕರ ರಾಶಿಯವರೇ, ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಶಕ್ತಿ. ಎಂದಿಗೂ ಅದನ್ನು ಬಿಟ್ಟು ಕೊಡಬೇಡಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ, ನಿಮ್ಮ ಮಕರ ರಾಶಿಯ ಮಿತ್ರರಿಗೆ ಶೇರ್ ಮಾಡಿ. ದಿನನಿತ್ಯದ ಇಂತಹ ನಿಖರ ಜಾತಕಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆದು ನಿಮ್ಮ ದಿನ ಆರಂಭಿಸಿ.